ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದರೆ, ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ. ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಅಂಕಲ್ ನೋಡಿ ಬೆಳಿಗ್ಗೆ ತೋಟಕ್ಕೆ ಬಂದಿದ್ದಾರೆ. ಅದು ನೀರು ತುಂಬಿರ್ತದಲ್ಲ ತೋಟದಲ್ಲಿ, ಅಡಿಕೆ ಬಿದ್ದರೆ ಎಲ್ಲ ನೀರು ಜಾಸ್ತಿ ಆದಾಗ ಎಲ್ಲ ನದಿಗೆ ಹೋಗ್ತದೆ. ಅದಕ್ಕೋಸ್ಕರ ಅವರು 2 ದಿವಸಕ್ಕೊಮ್ಮೆ ಬಂದು ಅಡಿಕೆಯನ್ನು ಹೆಕ್ಕಿ ಕೊಂಡೋಗ್ತಾರೆ. ನೋಡಿ, ಮೋಡ ಕೂಡ ಆಗಿದೆ, ಒಂದು ಕಡೆಯಲ್ಲಿ ಮಳೆ ಬರುವ ಹಾಗೆ ಕೂಡ ಆಗಿದೆ. ಇಲ್ಲಿ ಒಂದು ಮಂಗ ನೋಡಿ ದಾರಿಯಲ್ಲಿ ಹೋಗುವಾಗ ನೋಡಿ ಎಷ್ಟು ಚಂದವಾಗಿ ಬರ್ತಾ ಇದ್ದಾನೆ. ನೋಡಿ ಹಾಡ್ತಾನೆ. ಇನ್ನೊಂದು ಮಂಗ ಮನೆಯ ಮೇಲೆ ಇದ್ದಾನೆ ನೋಡಿ. ವಿಡಿಯೋ ಮಾಡುವಾಗ ಚೆನ್ನಾಗಿ ಫೋಸ್ ಕೊಡ್ತಾನೆ. ಎಷ್ಟು ಚೆನ್ನಾಗಿ ಎದುರು ಬರ್ತಾನೆ ನೋಡಿ. ಇವತ್ತು ಈರುಳ್ಳಿಯ ಪಕೋಡ ಮಾಡಬೇಕಂತ ಎನಿಸಿದ್ದೇನೆ. ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ಮಳೆಗಾಲ ಅಲ್ವಾ, ಮತ್ತು ಸ್ಕೂಲಿಂದ ಬಂದ ಮೇಲೆ ಮಗನಿಗೆ ಕೂಡ ಆಗ್ತದೆ ಅಂತೇಳಿ, ಸಂಜೆ ಚಾಯಕ್ಕೆ ಕೂಡ ಆಗ್ತದೆ ಅಂತೇಳಿ ನಾನು ಇವತ್ತು ಮಾಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಚಿಕ್ಕ ಈರುಳ್ಳಿ 10 ತಗೊಂಡಿದ್ದೇನೆ. ದೊಡ್ಡದಲ್ಲ, ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಇದು ಕಾಯಿ ಮೆಣಸು, ಇಷ್ಟು 3 ಐಟಮು. ಮತ್ತು ಈಗ ಇಲ್ಲಿ ನೋಡಿ, ಇದು ಕಡಲೆ ಹಿಟ್ಟನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ತುಂಬ ಹಾಕೋದಿಲ್ಲ ನಾನು, ಅದೇ ಮತ್ತೆ ಸಿಗ್ತದೆ ಹಿಟ್ಟೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೇನೆ. ಈಗ ಈರುಳ್ಳಿಯನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಕಾಯಿ ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಕೆಲವರು ಇದು ಮೆಣಸಿನ ಹುಡಿ ಎಲ್ಲ, ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಾರೆ. ನಾನಿಲ್ಲಿ ಯಾವುದನ್ನು ಹಾಕೋದಿಲ್ಲ, ಇಷ್ಟೇ ಐಟಮನ್ನು ಹಾಕೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಎಲ್ಲ ಮಿಕ್ಸ್ ಮಾಡಿ ಇಟ್ಟೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಟ್ಟೆ. ಇದನ್ನೊಂದು 1/2 hour ಬಿಡಬೇಕು, ಆಮೇಲೆ ಫ್ರೈ ಮಾಡಬೇಕು. ಇದು 1/2 hour ಇಡುವ. ಇನ್ನು ನೀರು ಇದರದ್ದು ಈರುಳ್ಳಿಯದ್ದೇ ಬಿಡ್ತದೆ. ಇವಾಗ ಇದಾಗಿದೆ ನೋಡಿ, ಕರೆಕ್ಟಾಗಿದೆ. ನೀರು ಎಲ್ಲ ಯಾವ ರೀತಿ ಬಿಟ್ಟಿದೆ ನೋಡಿ. ನಾನು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ. ಈಗ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ. 1 ಟರ್ನ್ ಹಾಕಿ ಆಯಿತು. ತುಂಬ ಒಳ್ಳೆ ಆಗ್ತದೆ. ಇದು ಸ್ವಲ್ಪ ಹೊತ್ತು ಬಿಡಬೇಕು, ಇಲ್ಲದಿದ್ದರೆ ಆಗೋದಿಲ್ಲ. ನೋಡಿ, ಕಲ್ಲರ್ ಬಂತು. ಇವಾಗ ಆಯಿತು, 1 ಟರ್ನ್ ಆಯಿತು. ಇನ್ನು 2nd ಟರ್ನ್ ನಾನು ಹಾಕಿದ್ದೇನೆ. ಜಾಸ್ತಿ ಸಲ ನನಗೆ ಮಾಡಲಿಕ್ಕೆ ಸಿಗೋದಿಲ್ಲ, ಒಂದು 4 ಸಲ ಅಷ್ಟೇ ಸಿಗ್ತದೆ ನೋಡಿ. ಇದು ಕರೆಕ್ಟಾಗಿದೆ. ಆಯಿತು, ಎಲ್ಲ ಕೂಡ ಮಾಡಿ ಆಯಿತು. ಇಷ್ಟೇ ಆದದ್ದು, ಜಾಸ್ತಿ ಏನಾಗಲಿಲ್ಲ. ಸ್ವಲ್ಪ ಹಾಕಿದ್ದಲ್ವಾ ಈರುಳ್ಳಿ, ಹಾಗೆ ನೋಡಿ ಯಾವ ರೀತಿ ಬಂದಿದೆ ನೋಡಿ.